ಸಂಸಾರವೆಂಬುವುದೊಂದು ಗಾಳಿಯ ಸೊಡರು. ಸಂಸಾರ ಅಂದ್ರೆ ಇದು ತಾತ್ವಿಕ ವಚನ. ಸಂಸಾರ ಅಂದ್ರೆ ಹೊಲ ಮನಿ ಅಧಿಕಾರ ಅಂತಸ್ತಲ್ಲ. ಸಂಸಾರ ಅಂದ್ರೆ ಜೀವಜ್ಯೋತಿ. ಇದು ಗಾಳಿಗಿಟ್ಟು ದೀಪ ಇದ್ದಂಗೆ. ಕೇಳಿರಲ್ಲ ಮೊನ್ನೆ, ಗಾಳಿಗಿಟ್ಟು ದೀಪ ಒಂದರ ನಿಲ್ಲುತ್ತವೇನು? ಯಾರು ಹಚ್ಚಿದ್ರೇನು? ಜಗದ್ಗುರುಗಳು ಹಚ್ಚಿದ್ರು ಆರುದೇ, ಸಾಮಾನ್ಯ ಸಾಧಕರು ಹಚ್ಚಿದ್ರು ಆರುದೇ, ಶ್ರೀವಂತರು ಹಚ್ಚಿದ್ರು ಆರುದೇ, ಮಂತ್ರಿ ಮಹೋದಯರು ಹಚ್ಚಿದ್ರು ಆರುದೇ. ಯಾಕೆ? ದೀಪ ಎಲ್ಲರ ಇಲ್ಲದು ಗಾಳಿಯೊಳಗೆ ಬೆಳಗಬೇಕಂತ ಇಷ್ಟಪಟ್ಟು ಹಚ್ಚಾರ. ಮತ್ತು ಗಾಳಿಗಿಟ್ಟ ದೀಪ ಒಂದರ ನಿಲ್ಲುತ್ತವೆ? ಯಾರ ದೀಪನೂ ನಿಲ್ಲೋದಿಲ್ಲ. ಅತ್ತಿ ಹೊತ್ತಿಸಿದ್ರು ಆರುದೇ, ಸೊಸಿ ಹೊತ್ತಿಸಿದ್ರು ಆರುದೇ. ಯಾರು ಹೊತ್ತಿಸಿದ್ರು ಏನಾಗಬೇಕು? ಯಾಕೆ? ಗಾಳಿ ಬೀಸಾಕತ್ತದ. ಹಾಗೆ ಕಾಲನ ಗಾಳಿಯೊಳಗೆ ಈ ಜೀವ ಜ್ಯೋತಿ ಬೆಳಗಾಕತ್ಯದ, ಉರಿಯಾಕತ್ಯದ. ಮತ್ತು ಕಾಲನ ಗಾಳಿಯೊಳಗೆ ದೀಪ ಹೊತ್ತಿ ಉರಿಯಾಕತ್ತೈತಿ ಅಂದ್ರೆ ಒಂದು ದಿವಸ ನಂದಿ ಹೋಗುವುದೇ. ಯಾರ್ದಾದ್ರೇನು ದೀಪ? ಎಲ್ಲರದು ಒಂದು ದಿವಸ ಹೋಗುವುದೇ. ಇಂತಹ ಸಂಸಾರ ಅನ್ನುವಂತಹ ವೃಕ್ಷ ಏನೈತಲ್ಲದು, ಅದು ಏನು ಸವಿ ಸವಿ ಹಣ್ಣು ಕೊಡ್ತದೆ, ತಿಂದು ಸಂತೋಷ ಪಡ್ಬೇಕನ್ನುವಂಥ ಭಾವ ಏನೈತಲ್ಲ, ಅದು ಕಾಯಂ ಸುಖ ಕೊಡೋದಿಲ್ಲ ಮನುಷ್ಯನೇ. ಆದ್ದರಿಂದ ಅಂತಹ ಮರವನ್ನು, ಅದರ ಮ್ಯಾಲಿರತಕ್ಕಂಥ ವ್ಯಾಮೋಹವನ್ನು ಕಳ್ಕೊ. ಒಂದಿಷ್ಟು ಆ ಮರವನ್ನು, ಸಂಸಾರ ಅನ್ನುವಂಥ ವೃಕ್ಷವನ್ನು ಮುರಿ, ಇರಲಾರ್ದಂಗೆ ನಿರ್ಮೋಹಿತನಾಗಿ ಬದುಕು. ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ಅಂತ ಕೇಳಿದ್ರೆ, ಭಾಳ ಜನ ಕೆಲವರು ಮಡದಿ ಮ್ಯಾಲ ಮೋಹ ಇರುತ್ತದೆ, ಇನ್ನು ಕೆಲವ್ರದ್ದು ಮಕ್ಕಳ ಮ್ಯಾಲ ಮೋಹ. ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ನೋಡು. ಹೊಸದಾಗಿ ಲಗ್ನ ಆದಾಗ ಮಡದಿ ಅಂದ್ರೆ ಪಂಚಪ್ರಾಣ, ಅಷ್ಟು ಪ್ರೇಮ ಯಾರಿಗೆ ಮಾಡಿಕೊಂಡವಾಗ. ಯಾವಾಗಿದು? ಮೊದಲ ಒಂದು 3 ತಿಂಗಳು ನೋಡಬೇಕು. ಲಗ್ನದಾಗ ನೋಡ್ರಿಲ್ಲ, ಮೊದಲನೇ ದಿವಸ ಅಕ್ಕಿ ಕಾಳು ಬಿದ್ದು ಕೂಡ್ಲೇನ ಸಂಜೆ 4 ಆಗಿರ್ತೈತಿ, ತಂಪತ್ತು ತಣ್ಣನ ಗಾಳಿ ಬೀಸ್ತಿರ್ತದೆ. ಇವರು ತುತ್ತು ಅವ್ರ ಬಾಯಾಗ, ಅವರು ತುತ್ತು ಇವ್ರ ಬಾಯಾಗ. ಲಗ್ನಕ್ಕೆ ಬಂದವ್ರು ಎಲ್ಲರಿಗೂ ಹುಚ್ಚು ಹಿಡ್ದಿರ್ತೈತಿ. ಯಾಕೆ? ನಾನು ಯಾವಾಗ ಲಗ್ನ ಇದ್ದಾನೋ, ನಾನು ಹಿಂಗೆ ತುತ್ತಿಟ್ಕೊಂಡೇನೋ. ಯಾರೋ ಒಬ್ಬ ಮನುಷ್ಯ ಕೇಳಿದ್ನಂತ, ಎಷ್ಟು ಚಲೋ ಒಬ್ಬರು ಬಾಯಾಗ ಒಬ್ಬರು ತುತ್ತಿಡ್ತೀರಿ, ಕಾಯಂ 100 ವರ್ಷ ಹಿಂಗೆ ಇಡ್ತೀರಿ ಅಂತ ಕೇಳಿದ್ನಂತ. ಈಗಂತರೂ ಇಟ್ಟಿವಪ್ಪ, ಮುಂದೆ ಏನಾಗ್ತದೆ ಹೇಳಕ್ಕೆ ಬರೋದಿಲ್ಲ ಅನ್ನಂತ. ಮುಂದೆ 3 ತಿಂಗಳಿಗೆ ಇವಾಗ ಕೇಳಿದ್ನಂತ, ಲಗ್ನದಾಗ ಕೇಳಿದ್ನಲ್ಲ ಅವನ, ಮುಂದೆ 3 ತಿಂಗಳಿಗೆ ಈಗೂ ಹಿಂಗೆ ನಡೆಸಿರಿನ ಅನ್ನಂತ. ಆವಾಗ ಇಬ್ಬರದು ಗಂಡ ಹೆಂಡ್ತಿದ್ದು ಮುಖ 36 ಆಗಿತ್ತು. 3 ತಿಂಗಳಿಗೆ ಒಬ್ರದಿತ್ತು, ಒಬ್ರದತ್ತ. ಆವಾಗ ಭೇಟಿಯಾಗಿ ಕೇಳಿದ್ನಂತ, ಈಗೂ ತುತ್ತು ಅಷ್ಟ ಪ್ರೀತಿಯಿಂದ ಇಡಾಕತ್ತೀರಿನ ಅಂದಂತ. ಎಲ್ಲಿ ಹಿಡಿದು ಮರಯ್ಯ, ಅಂದೇನು ಇಟ್ಟಿವಲ್ಲ ಲಗ್ನದಾಗ, ಅದ ಕೊನೆಯಾಗೈತಿ, ಮತ್ತು ಈಗ ಯಾಕಿಲ್ಲ ಅಂದಂತ. ಅದ ತುತ್ತೀಗ ಕುತ್ತು ತಂದೈತಿ ನನಗಂದಂತ. ಹೇಳೋ ಉದ್ದೇಶ, ಪ್ರೇಮ ಇದ್ದಂಗೆ ಇರೋದಿಲ್ಲ. ಮೊದಲು ಮಡದಿ ಮ್ಯಾಗ ಇರ್ತದೆ, ಆ ಬಳಿಕ 1 2 ಮಕ್ಕಳಾದವಂದ್ರೆ ಮಡದಿ ಮ್ಯಾಲೆ ಕಡಿಮೆ ಆಗ್ತದೆ, ಮಕ್ಕಳ ಮೇಲೆ ಹೆಚ್ಚಾಗ್ತದೆ. ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ನೋಡಿ, ಬದಲಾಕೋತ ಹೋಗ್ತದೆ. ಆದ್ದರಿಂದ ಕೆಲವರಿಗೆ ಮಡದಿ ಮ್ಯಾಲ ಮೋಹ, ಇನ್ನು ಕೆಲವರಿಗೆ ಮಕ್ಕಳ ಮ್ಯಾಲ, ಹೊಲದ ಮ್ಯಾಲ, ಮನೆ ಮ್ಯಾಲ, ಇನ್ನು ಕೆಲವರಿಗೆ ನೋಡ್ರಿ ಇಲ್ಲಿ ವಿಧಾನಸೌಧ ಕುರ್ಚಿ ಮ್ಯಾಲ ಎಷ್ಟು ಮಂದಿ ಕೂತಾರ. ಅದು ಕುರ್ಚಿ ಅಂತ ತಣ್ಣಗೆ ಕೂಡ್ರಿ, ತಲೆ ತಣ್ಣಗೆ ಇಟ್ಕೊಂಡು ಕೂಡ್ರಿ, ಆರಾಮ ಕೂಡ್ರಿ, ಸಂತೋಷ ಪಡ್ರಿ. 5 ವರ್ಷ ಮಸ್ತಾಗಿ ಕೂಡೋದು. ಆ ಬಳಿಕ ಎಷ್ಟು ಚಲೋ ಕೂತಿರ್ತೀವಿ, ಅಷ್ಟ ಚಲೋ ಇಳಿದ್ರೆ ನನಗೂ ಗೌರವ, ನಿಮಗೂ ಗೌರವ. ಮತ್ತು ಇನ್ನೊಬ್ಬರು ಬಂದು ಕೈ ಹಿಡಿದು ಎಳೆದು ಹೋಗಿತ್ತ ನನಗೆ ಕೂತೇವಂದ್ರೆ, ಇದಕ್ಕೆ ವ್ಯಾಮೋಹ ಅನ್ನೋದು. ಇನ್ನೊಬ್ಬರು ಬಂದು ಮೈ ಮುಟ್ಟಿ ಎಬ್ಸಿರಬಾರ್ದು, ಏಳಂತ ಅಂದಿರಬಾರ್ದು. ನಮ್ಮಷ್ಟಕ್ಕೆ ನಾವೇ ಎದ್ದು ಹೋಗಬೇಕು, ಅದು ನಿರ್ಮೋಹ. ಎಷ್ಟು ಮಂದಿಗೆ ಕುರ್ಚಿ ಪ್ರೇಮ ಆಗ್ಯದ, ಒಬ್ಬೊಬ್ಬರಿಗೆ ಒಂದೊಂದು ಪ್ರೇಮ. ಅಷ್ಟೇ ಅಲ್ಲ, ಕೆಲಸಕ್ಕೆ ಬಾರದ ವಸ್ತುಗಳ ಮ್ಯಾಲ ಸಹಿತ ಮೋಹ. ಎಷ್ಟು ಮೋಹ. ಇಬ್ಬರು ಅಕ್ಕ ತಂಗಿಯರಿದ್ದರು, ಒಂದ ಊರಿಗೆ ಕೊಟ್ಟಿದ್ದರು. ಅಕ್ಕನ್ನ ಬಡವರ ಮನೆಗೆ ಕೊಟ್ಟಿದ್ದರು, ತಂಗಿನ ಶ್ರೀಮಂತರ ಮನೆಗೆ ಕೊಟ್ಟಿದ್ದರು. ಒಂದ ಊರು, ಒಂದ ಓಣಿ, ಮನೆ ಬೇರೆ.
ಒಂದು 4 ಮನೆ ಬಿಟ್ಟು ಅಕ್ಕನ ಮನೆ, 4 ಮನೆ ಬಿಟ್ಟು ತಂಗಿ ಮನೆ. ಆದ್ರೆ ಅಕ್ಕ ಭಾಳ ಬಡಿವಿದ್ಲು, ಹೆಣ್ಮಗಳು ಬಡತನ ತುಂಬಿತ್ತು. ತಂಗಿ ಸಿರಿವಂತರ ಮನೆಗೆ ಕೊಟ್ಟಿದ್ರಲ್ಲ, ಸಿರಿವಂತಿಕೆ ಕೂಡಿತ್ತು. ಆದ್ರೆ ಅಕ್ಕ ಬಡಿವಿದ್ಲಲ್ಲ ಹೆಣ್ಮಗಳು, ಒಂದು ದಿವಸ ಗಂಡಗೆ ಹೇಳಿಲ್ಲ, ಕೂಲಿ ಮಾಡಿ ಅಷ್ಟಂತ ದುಡಿಯೋದು, ಅದಕ್ಕೆ ಈಗ ಕೂಲಿ ಮಾಡಿ ಏನು ಒಂದಿಷ್ಟು ಸಂಪತ್ತು ಗಳಿಸಿವೆಲ್ಲ ಸಂಗ್ರಹ ಮಾಡಿ ಒಂದು ಎಮ್ಮೆ ತರೋಣ, ಎಮ್ಮೆ ತೊಗೊಂಡು ಬಂದು ಹೈನ ಮಾಡ್ತೀನಿ ನಾನು, ನೀನು ಕೂಲಿ ಕೆಲಸ ಮಾಡು, ನಾನು ಅದನ್ನು ಎಮ್ಮೆ ಮೇಯಿಸ್ಕೊಂಡು ಒಂದಿಷ್ಟು ನೀರು ಕುಡಿಸಿ ಜೋಪಾಸನ ಮಾಡಿ ನಾ ಹೈನ ಮಾಡ್ತೀನಿ, ಇಬ್ಬರದು ಒಂದೊಂದು ಕೈ ಕೆಲಸ ಆಗ್ತದೆ ಅಂತ ಹೇಳಿದಳು ಗಂಡಗ. ಆಯಿತು, ನೀ ಹೇಳೋದು ಸರಿ ಅದ ಅಂತ ತಿಳ್ಕೊಂಡು ಮಾರನೇ ದಿವಸ ಹೋಗಿ ಒಂದು ಎಮ್ಮೆ ತೊಗೊಂಡು ಬಂದ. ಯಾರು? ಗಂಡ. ಆವಾಗ ಎಮ್ಮೆ ಜೋಪಾಸನ ಮಾಡ್ತಿದ್ಲು ಹೆಂಡತಿ. ಒಂದು ವಾರ ಹೋಯಿತು, ಒಂದು ತಿಂಗಳು ಹೋಯಿತು, ಎಮ್ಮಿನೂ ಇಳೀತು, ಎಲ್ಲ ಹೈನ ನಡೆದಿತ್ತು. ಒಂದು ದಿವಸ ಮೇಯಕ್ಕಂತ ಕಣ್ಣಿ ಉಚ್ಚಿ ಕೈ ಬಿಟ್ಲು. ಯಾರು? ಅಕ್ಕ. ಅದು ಎಮ್ಮೆ ತಂಗಿ ಮನೆ ಮುಂದೆ ಹಾಯ್ದ ಹೋಗ್ಬೇಕು, ಒಂದ ರಸ್ತೆ, ಆ ಕಡೆ ಮನೆ ಅಕ್ಕಂದು, ಈ ಕಡೆ ಮನೆ ತಂಗಿದು. ಹೋಗುವಾಗ ಅದು ಎಮ್ಮೆ ತಂಗಿ ಮನೆ ಅಂಗಳದಾಗ ಮನೆ ಮುಂದೆ ಒಂದು ಹೊತ್ತಲಿ ಹೆಂಡಿ ಹಾಕಿತ್ತದು, ಸಗಣಿ ಹಾಕಿತ್ತು. ಇದನ್ನು 4 ಮಂದಿ ಕಟ್ಟಿ ಮ್ಯಾಗ ಕೂತವ್ರು ನೋಡಿದರು. ಇವ್ರಿಗೇನಂತಾರೆ? ಕಟ್ಟಿ ಮಂದಿ ಅಂತಾರೆ. ಇವ್ರು ಎಲ್ಲಿ ಹೋದರು? ಇರೋರೇ ಇವರು. ಅವರು 4 ಜನ ನೋಡಿದ್ರಲ್ಲ, ಅವರು ತಂಗಿ ಮನೆಗೆ ಒಳಗೆ ಹೋದರು. ಹೆಣ್ಮಗಳು ಕೆಲಸ ಮಾಡ್ತಿದ್ಲು. ಅವ್ರಂದರು, ತಂಗಿ, ನಿನ್ನ ಮನೆ ಮುಂದೆ ನಿಮ್ಮ ಅಕ್ಕಂದು ಎಮ್ಮೆ ಹೆಂಡಿ ಹಾಕ್ಯದ. ಅದಕ್ಕೆ ಹೆಂಡಿ ಅಂದ್ರೆ ಸಾಮಾನ್ಯ ಅಲ್ಲ, ಅದು ಸಂಪತ್ತು, ಲಕ್ಷ್ಮಿ ಅಂತ ಕರೀತಾರೆ. ಈಗ ರೈತರಿಗೆ ಹೆಂಡಿ ಅಂದ್ರೆ ಸಂಪತ್ತದು. ಯಾಕೆ? ಭೂಮಿ ತಾಯಿ ಬೆಳಿಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರೋದೇ ಆಕಳದ ಹೆಂಡಿ ಒಳಗೆ, ಎತ್ತಿನ ಹೆಂಡಿ ಒಳಗೆ. ಹೀಗಾಗಿ ಅದನ್ನು ಲಕ್ಷ್ಮಿ ಅಂತ ಕರೀತಾರೆ. ನಿಜವಾದ ರೈತ ಇದ್ರೆ ನೋಡಿರ್ಬೇಕಾರೆ ಮನೆ ಬಿಟ್ಟು ಹೊಲಕ್ಕೆ ಹೋಗುವಾಗ ಹಾದಿಯೊಳಗೆ ಏನಾದರೂ ಸಗಣಿ ಇತ್ತು ಅಂದ್ರೆ ಒಬ್ಬೊಬ್ಬ ನಿಜವಾದ ರೈತರು ಖಾಲಿ ಬುಟ್ಟಿ ತೊಗೊಂಡು ಹೋಗುತ್ತಾರೆ, ಹಂಗೆ ಬರಿಗೈಲಿ ಹೋಗೋದಲ್ಲ ಹೊಲಕ್ಕೆ. ಆಗ ಹಾದಿಯೊಳಗೆ ಏನಾದರೂ ಸಗಣಿ ಬಿದ್ದಿತ್ತಂದ್ರೆ ಅದನ್ನು ತುಂಬ್ಕೋತ ಒಯ್ದು ಹೊಲಕ್ಕೆ ಹಾಕ್ತಾರ. ಅವರು ನಿಜವಾದ ರೈತರು. ಈಗೆಲ್ಲದಾರ ಸಗಣಿ ಮುಟ್ಟಾಕ ಸಹಿತ ನಾಚ್ಕೋತಾರೆ. ಮುಟ್ಟಾಕಿದ್ರಲ್ಲ ದನ, ಎಲ್ಲವೂ ಟ್ಯಾಕ್ಟ್ರ, ಎಲ್ಲವೂ ಯಂತ್ರದ ಮೇಲೆ ಜೀವನ ನಡೆದದ. ಅದಕ್ಕೆ ಈ ಹೆಣ್ಮಗಳು ಏನು ಎಮ್ಮೆ ಉಚ್ಚಿ ಕೈ ಬಿಟ್ಲಲ್ಲ, ಮತ್ತದು ಹೊರಟಿತ್ತು ಮೇಯಕ್ಕಂತ ತಿಳ್ಕೊಂಡು ಏನು ಒಂದಿಷ್ಟು ಸಗಣಿ ಹಾಕಿತ್ತು. 4 ಜನ ನೋಡಿದ್ರಲ್ಲ, ಅವರು ತಂಗಿ ಮನೆಗೆ ಹೋಗಿ ಹೇಳಿದರು, ನಿಮ್ಮ ಅಕ್ಕಂದು ಎಮ್ಮೆ ಒಂದಿಷ್ಟು ಸಗಣಿ ಹಾಕೈತಿ. ಎಮ್ಮೆ ಸಗಣಿ ಅಂದ್ರೆ ಅದು ಸಂಪತ್ತಿದ್ದಂಗೆ, ಭೂಮಿ ತಾಯಿ ಬೆಳಿತಾಳೆ, ಅದಕ್ಕೆ ನೀ ಅದನ್ನು ಬಿಡಬೇಡ ಅಂತ ತಂಗಿ ಮನೆಗೆ ಹೇಳಿದರು. ಹಾಗಾದ್ರೆ 1-2 ಕಪ್ ಚಹಾ ಮಾಡ್ತೀನಿ ಅಂತ ಚಹಾ ಮಾಡಿದ್ಲು. ಕುಡಿದು ತಂಗಿ ತಲೆಯಾಗ ಹುಳ ಬಿಟ್ಟು ಹೊರಗೆ ಬಂದರು. ಈಕಿ ಬುಟ್ಟಿ ಪಟ್ಟಿ ತಯಾರು ಮಾಡಾಕತ್ತಿದ್ಲು. ಅಟ್ಟು ಅನ್ಕೊಡ್ದು ಮತ್ತೆ ಕಟ್ಟಿ ಮೇಲೆ ಕೂಡಲಿಲ್ಲ, ಅಕ್ಕನ ಮನೆಗೆ ಬಂದರು ನೋಡ್ರಿ. ಇಲ್ಲಿ ಬಂದು ನಿಂದು ಎಮ್ಮೆ ನಿಮ್ಮ ತಂಗಿ ಮುಂದೆ ಮನೆ ಮುಂದೆ ಸಗಣಿ ಹಾಕೈತಿ, ಸಗಣಿ ಅಂದ್ರೆ ಸಂಪತ್ತು, ಬಿಡಬೇಡ್ರಿ ಅಂದ್ರೆ. ಇಲ್ಲಿ ಬಿಡಬೇಡ್ರಿ ಅಂದ್ರೆ, ಅಲ್ಲಿ ಬಿಡಬೇಡ್ರಿ ಅಂದ್ರೆ. ಇಲ್ಲಿ ಚಹಾ ಕುಡಿದಿದ್ರು, ಅಲ್ಲಿ ಚೂಡ ತಿಂದರು. ಮತ್ತು ಹೊಳ್ಳಿ ಅದ ಕಟ್ಟಿಗೆ ಬಂದರು. ಅಟ್ಟೊತ್ತಿಗೆ ಇಬ್ಬರು ಅಕ್ಕ ತಂಗಿ ಒಂದೊಂದು ಬುಟ್ಟಿ ತೊಗೊಂಡು ಬಂದರು. ನಂದು ಸಗಣಿ ಅಂತ ಅಕ್ಕ, ಅದ್ಯಾಕೆ ನಿಂದಾಗ್ತದ ನಂದಂತ ತಂಗಿ. ಜಗಳ ಶುರುವಾಯಿತು. ಯಾರದರೆ ಜಗಳಲ್ಲ, ಒಂದು ತಾಯಿಯ ಉದರದಲ್ಲಿ ಬೆಳೆದಿರತಕ್ಕಂಥ ಮಕ್ಕಳು, ಒಂದ ತಾಯಿ ಎದೆ ಹಾಲು ಕುಡ್ದಾರ, ಒಂದ ತೊಟ್ಟಿಲದೊಳಗೆ ಬೆಳೆದಾರ, ಒಂದ ತಾಯಿ ಜೋಗಳ ಪದ್ಯವನ್ನು ಕೇಳ್ಯಾರ, ಕೂಡಿ ಆಡ್ಯಾರ, ಉಂಡಾರ, ತಿಂದಾರ, ಏನೆಲ್ಲ ಮಾಡ್ಯಾರ. ಕೆಲಸಕ್ಕೆ ಬಾರದ ಸಗಣಿಗೆ ಜಗಳ ಮಾಡಾಕತ್ಯಾರ. ಅವರು 4 ಜನ ಇದ್ರಲ್ಲ ಚೂಡ ಚಾದಾರ, ಅವರಿಬ್ಬರು ಅಕ್ಕನ ಹಿಂದೆ ಬಂದರು, ಇಬ್ಬರು ತಂಗಿ ಹಿಂದೆ ಬಂದರು. ಊರ ಬಂತು, ಓಣಿಗೆ ಓಣಿನ ಬಂತು. 2 ಪಾರ್ಟಿ ಆಯಿತು. ಹಂಗೆ ಇರ್ತಾವಲ್ಲ ರಾಜಕಾರಣದೊಳಗೆ ಪಾರ್ಟಿ, ಹಂಗೆ 2 ಪಾರ್ಟಿ ಆಯಿತು. ತಂಗಿ ಕಡೆ ಹಿಂದಿದ್ದವ್ರು ಹೇಳಕತ್ತಾರ, ಬಿಡಬೇಡ ಅದನ್ನು, ಏನು ಬಂದ್ರೆ ನಾವಿರ್ತೀವಿ, ಹೊಲ ಹೋಗಲಿ ಮನೆ ಹೋಗಲಿ, ಎದ್ರ ಸಲುವಾಗಿ. ಇವ್ರ ಕಡೆಗಿನೂ ಅವರ ಇದ್ದರು, ನೀನು ಬಿಡಬೇಡ. ಜಗಳ ಬಗೆಹರಿಲಿಲ್ಲ. ಕೊನೆಗೆ ಕೋರ್ಟಿಗೆ ಬಿತ್ತು. ಎದ್ರ ಜಗಳ? ಕತೆ ಮುಗಿತಾನ ಇಷ್ಟು ಅನ್ಕೋತ ಬರ್ರಿ ಅಂದ್ರೆ ತಿಳಿತದ.
ಕೋರ್ಟಿಗೆ ಬಿತ್ತು. ತಾಲೂಕು ಕೋರ್ಟದೊಳಗೆ 1 ವರ್ಷ ನಡೀತು. ನ್ಯಾಯ ನಿಖಾಲಿ ಆಗಲಿಲ್ಲ, ಬಗೆಹರಿಲಿಲ್ಲ. ಅವರು ಮುಂದೆ ಕಳಿಸಿದರು, ಜಿಲ್ಲಾ ನ್ಯಾಯಾಲಯಕ್ಕೆ ಕಳಿಸಿದರು. ಅಲ್ಲಿ 1 ವರ್ಷ ನಡೀತು. ಅಲ್ಲಿ ಸಹಿತ ನಿರ್ಣಯ ಆಗಲಿಲ್ಲ. ಕೊನೆಗೆ ಹೈಕೋರ್ಟಿಗೆ ಹೋಯ್ತು. ಹೈಕೋರ್ಟ್ ಎಲ್ಲಿದ? ಬೆಂಗಳೂರಿಗೆ ಹೋಯ್ತು. ಸಗಣಿ ಸೌದಿದ್ದು ಬೆಂಗಳೂರಿಗೆ ಹೋಗ್ಯದ. ಈಗ 3ನೇ ವರ್ಷ ಪಾದಾರ್ಪಣೆ ಮಾಡ್ಯದ. ಅಲ್ಲಿ 2 ವರ್ಷ ನಡೀತು. ಅಲ್ಲಿ ಬಗೆಹರಿಲಿಲ್ಲ. ಅವರು ಮುಂದೆ ಎಲ್ಲಿ ಕಳಿಸಿದರು? ಸುಪ್ರೀಂ ಕೋರ್ಟ್ಗೆ ಕಳಿಸಿದರು. ಸುಪ್ರೀಂ ಕೋರ್ಟ್ ಎಲ್ಲಿದೆ? ದೆಹಲಿ ಒಳಗದ. ತಾಲೂಕಿನೊಳಗೆ 1 ತಿಂಗಳ, ಜಿಲ್ಲಾ ನ್ಯಾಯಾಲಯದೊಳಗೆ 1 ವರ್ಷ, 2 ವರ್ಷ ಇಲ್ಲಿ ಹೋಗ್ಯಾವು. ಬೆಂಗಳೂರಾಗ 2 ವರ್ಷ ಹೋಗ್ಯಾವು. 5ನೇ ವರ್ಷಕ್ಕೆ ಎಲ್ಲಿ ಹೋಗ್ಯದ ಸಗಣಿ? ದೆಹಲಿಗೆ ಹೋಗ್ಯದ. ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೋಗಿ ಸಗಣಿನ ಟೇಬಲ್ ಮ್ಯಾಗ ಮುಂದಿಟ್ರು. ಜಡ್ಜ್ ಅಂದ, ಏನಿದು ಅಂದ. ಇಟ್ಟ ಒಂದು ಎಮ್ಮಿ ಸಗಣಿ ಐತಿ ಅಂದ. ಹೆಂಗಾಗಿರಬಾರ್ದು ಸುಪ್ರೀಂ ಕೋರ್ಟ್ ಜಡ್ಜ್. ಮತ್ತದು 5 ವರ್ಷದ ಇತಿಹಾಸ ಐತಲ್ಲ, ಅದು 5 ವರ್ಷಕ್ಕೆ ಇದ್ದಷ್ಟನ್ನ ಎಮ್ಮೆ ಎಷ್ಟು ಹಾಕಿರ್ತೈತಿ ಅಷ್ಟೇ ಇರ್ತದನದು. ಹುಳ ಆಡಿ ಆಡಿ ಒಂದು ತುತ್ತಿನಷ್ಟು ಉಳಿದಿರ್ತದೆ ಸಗಣಿ. ಇದನ್ನು ಒಯ್ದು ಅವ್ರ ಮುಂದಿಟ್ಟಾರ. ಅವ್ರಿಗೆ ಪರಮಾಶ್ಚರ್ಯ. ಇನ್ನೂ ತನಕ 25-30 ವರ್ಷದ ಸರ್ವೀಸ್ನ್ಯಾಗ ಹೊಲಕ್ಕೆ ಜಗಳ ಮಾಡಿದವರು ನೋಡೀನಿ, ಮನೆಗೆ ಜಗಳ ಮಾಡಿದವರು ನೋಡೀನಿ. ಆದರೆ ಕೆಲಸಕ್ಕೆ ಬಾರದ ಎಮ್ಮಿ ಹೆಂಡಿಗೂ ಸಹಿತ ಜಗಳ ಮಾಡಕತ್ಯಾರ ಜಗತ್ತಿನಾಗ ಜನ ಅಂತ ಆಶ್ಚರ್ಯ ಆಯಿತು. ಎಲ್ಲದಾರ ಇಬ್ಬರನ್ನ ಕರೆಸ್ರಿ ಅಂದ್ರೆ ಅವರು ಇಬ್ಬರು ಹೋದ್ರು ನೋಡ್ರಿ. ಸೌದೆಗಿದ್ದ ಒಬ್ಬರು ಒಂದು ಕಟ್ಟಕಟ್ಟಿಯೊಳಗೆ, ಮತ್ತೊಬ್ಬರು ಮತ್ತೊಂದು ಕಟ್ಟಕಟ್ಟಿಯೊಳಗೆ ನಿಂತರು. ಪ್ರಾರಂಭ ಆಯಿತು. ಆವಾಗ ತಂಗಿ ಕೇಳಿದರು, ಸಗಣಿ ಯಾರ್ದು? ನಿಜ ಹೇಳಂದರು. ಆವಾಗ ತಂಗಿ ಹೇಳಿದ್ಲು, ಎಮ್ಮಿ ನಮ್ಮ ಅಕ್ಕಂದ 50,000 ಕೊಟ್ಟು ತಂದಾಳ. ಇಲ್ಲಂತ ನಾ ಏನು ಅನ್ನೋದಿಲ್ಲ. ಆದ್ರೆ ಅಕ್ಕನ ಎಮ್ಮೆ ಆಗಿತ್ತಂದ್ರೆ ಅಕ್ಕನ ಮನೆಯಾಗ ಹಾಕಬೇಕಾಗಿತ್ತದು. ಅದಕ್ಕೆ ಎಮ್ಮಿಗೆ ತಿಳಿತೈತಿ ನಾ ಅಕ್ಕನ ಮನೆ, ತಂಗಿ ಮನೆ, ಅವ್ರ ಮನೆ, ಇವ್ರ ಮನೆ ಬಂದೈತಿ, ಹಾಕೈತಿ. ಅದಕ್ಕೆ ಅಲ್ಲಿ ಹಾಕಬೇಕಾಗಿತ್ತು. ನನ್ನ ಅಂಗಳದಾಗ ಹಾಕೈತಿ ಅಂದ್ರೆ ನನಗೆ ಸಂಬಂಧಪಟ್ಟದ ಸಗಣಿ, ಆದ್ದರಿಂದ ನಂದದ ಅಂತ ತಂಗಿ. ಆವಾಗ ಅಕ್ಕಂದಳು, ಅದು ಹೆಂಗೆ ಅವ್ರದ್ದಾಗ್ತದೆ? ನಂದು. ಯಾಕೆ? 50,000 ಕೊಟ್ಟು ಖರೀದಿ ಮಾಡಿದ್ದು ನಾವು, ನೀರು ಕುಡಿಸೋರು ನಾವು, ಹಸಿರ ಹುಲ್ಲು ತಿನ್ನಿಸೋರು ನಾವು. ಅವ್ರದ್ದು ಹೆಂಗೆ ಆಗ್ತದೆ? ನಮ್ಮದು ಎಮ್ಮೆಂತ ಅಕ್ಕ, ನಂದಂತ ತಂಗಿ. ಇವರಿಬ್ಬರದು ಕೇಳಿ 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 ಸಾಕಾಗಿ ಹೋಯಿತು. ಯಾರಿಗೆ? ಸುಪ್ರೀಂ ಕೋರ್ಟ್ ಜಡ್ಜ್. ಅದು ಆರ್ಡರ್ ಅಂತ ಹೊಡೆದು ಟೇಬಲಿಗೆ ಇರ್ತದೆ ನೋಡಿ. ಟೇಬಲಿಗೆ ಹೊಡಿಲೆಲ್ಲ ಹಣಿ ಹಣಿ ಹೊಡ್ಕೊಂಡ್ರು ಅವರು. ಕೆಲಸಕ್ಕೆ ಬಾರದು ಎಮ್ಮಿ ಸಗಣಿಗೆ ನಂದಂತ ಹೊಡೆದಾಡ್ತಾರಂದ್ರೆ ಎಷ್ಟರ ಇವ್ರಿಗೆ ತಿಳುವಳಿಕೆ ಐತಿ ಅನ್ನೋದು ಗೊತ್ತಾಯ್ತು ಅವ್ರಿಗೆ. ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಅಂದ್ರೆ ದಡ್ಡರನ್ನು ಒಯ್ದು ಕೂಡಿಸೋದಿಲ್ಲ, ಮ್ಯಾಲೆ ಶಾಣ್ಯರಿದ್ದರು ಅವರು. ಅದ್ರವೆಲ್ಲ ಫೈಲ್ ತೆಗೆದು ನೋಡಿದರು. 5 ವರ್ಷದ ಇತಿಹಾಸ ಇತ್ತು. ಆವಾಗ ಅವರು ಒಂದು ನಿರ್ಣಯ ಮಾಡಿದರು. ಅವ್ರು ಹೇಳಿದರು, 2 ಲಕ್ಷ ಕೊಟ್ಟು ಕೇಳ್ರಿ, ಇದು ಸಗಣಿಗೆ ನಂದು ಇಲ್ಲಿ ತನಕ 5 ವರ್ಷ ಬಡದಾಡಿರಲ್ಲ ನೀವು. ಮನೆಗೆ ಮನೆ ಕಳ್ಕೊಂಡ್ರಿ, ಹೊಲಕ್ಕೆ ಹೊಲ ಕಳ್ಕೊಂಡ್ರಿ. ಇದು ಹಾಕಿದ್ದ ಎಮ್ಮಿ ಎಂದೋ ಹೋಗಿತ್ತಿದು, ಮಾರೇ ಬಿಟ್ಟಿದ್ರೆ ಅದನ್ನು ಮಾರಿ ಕೋರ್ಟಿಗೆ ಫೀ ಕಟ್ಟಬೇಕಲ್ಲ. ಎಂದೋ ಹೋಗೈತಿ, ಎಮ್ಮೆ ಹೋಗೈತಿ. ಎಮ್ಮಿ ಸಗಣಿಗೆ ಮಾತ್ರ ಜಗಳ ಹತ್ಯದ. ಆವಾಗ ಅವರು ಹೇಳಿದರು, ನೀವೇನಿಬ್ಬರು ಬಂದಿರಲ್ಲ, ಇದು ನಿನ್ನ ಸಗಣಿನೂ ಅಲ್ಲ, ಇದು ಎಮ್ಮಿಗೆ ಸಂಬಂಧಪಟ್ಟ ಸಗಣಿ ಐತಿ, ಎಮ್ಮಿಗೆ ಐತಿ, ಎಮ್ಮಿ ಕಳಿಸ್ರಿ, ನೀವು ಊರಿಗೆ ಹೋಗ್ರಿ ಅಂತ ಹೇಳಿದರು ಅವರು. ಅವ್ರ ಕಡೆಯಿಂದ ಬಸ್ ಚಾರ್ಜ್ ಇಸ್ಕೊಂಡು ಊರು ಮುಟ್ಟಿದ್ರಂತ. ಹೇಳೋ ಉದ್ದೇಶ, ಕೆಲಸಕ್ಕೆ ಬಾರದ ವಸ್ತುವಿಗೆ ಸಹಿತ ಮನಸ್ಸು ಎಷ್ಟು ತಳಮಳ ಪಡ್ತದ, ನಂದಂತ ಬಡ್ಕೋತದ.